ಎಲ್ರಿಗೂ ನಮಸ್ಕಾರ. ಶಾಲೆಯ ಮೆಟ್ಟಿಲನ್ನೇ ಏರ್ಲಿಕ್ಕಾಗದಂತಹ ಮಹಿಳೆಯೊಬ್ಬರು ಬರಿಗಾಲಿನೊಳಗ ರಾಷ್ಟ್ರಪತಿ ಭವನದ ತನಕ ಸಾಗಿ ಭಾರತದ ಗೌರವದ ಪ್ರತೀಕ ಅನ್ನೋ ಹಂಗ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರ. ಇಡೀ ದೇಶ ಹೆಮ್ಮೆ ಪಡುವಂತೆ ಕಂಗೊಳಿಸ್ತಾರ. ಅಂತಹ ಅಪರೂಪದ ಅಸಾಧಾರಣ ಮಹಿಳೆಯ ಕಥೆಯೊಂದನ್ನು ನಾವಿವತ್ತು ಕೇಳೋಣಂತ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮುದಾಯದ ಒಂದು ಆದಿವಾಸಿ ಸಮುದಾಯದೊಳಗೆ ಹುಟ್ಟಿದಂತಹ ಬಡತನದ ಕುಟುಂಬದೊಳಗೆ ಜನಿಸಿದಂತಹ ಒಬ್ಬ ಹೆಣ್ಣು ಮಗಳಿಗೆ ಸಾವಿರಾರು ಕನಸುಗಳಿರ್ತಾವ. ನಾನು ಎಲ್ಲರಂಗ ಶಾಲೆಗೆ ಹೋಗಬೇಕು, ಗೆಳತಾರನ್ನು ಮಾಡ್ಕೋಬೇಕು, ಅಲ್ಲಿ ಒಂದು 4 ಅಕ್ಷರ ಕಲಿಬೇಕು, ನನಗೂ ಟೀಚರ್ಸ್ ಇರಬೇಕು ಅಂಥೇಳಿ. ಆದ್ರೆ ಬಡತನ ಮತ್ತು ಬಾಲ್ಯದೊಳಗೆ ತನ್ನ ತಂದೆಯನ್ನು ಕಳ್ಕೊಂಡು ಇಡೀ ಕುಟುಂಬದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡಂತಹ ತುಳಸಿ ಗೌಡ ಅವರು ಶಾಲೆಗೆ ಹೋಗುವ ಬದಲು ಕೂಲಿಗೆ ಹೋಗಬೇಕಾಗ್ತದೆ. ಮನೆ ಜವಾಬ್ದಾರಿ ನಿರ್ವಹಿಸಲೇಬೇಕಾದ ಅನಿವಾರ್ಯತೆಯಿಂದ ಅವರು ಅರಣ್ಯ ಇಲಾಖೆಯೊಳಗೆ ಸಸ್ಯಗಳನ್ನು ಕಸಿ ಮಾಡುವ ಕೆಲಸಕ್ಕೆ ಸೇರ್ಕೋತಾರ, ದಿನಗೂಲಿ ಆಧಾರದ ಮೇಲೆ. ಅಲ್ಲಿ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರ ಆ ತಾಯಿ ಅಂತಂದ್ರೆ, ಪ್ರತಿಯೊಂದು ಗಿಡನೂ ಅವರು ಮಗುವಿಗೆ ಬೆಳೆಸ್ತಾರ. ಅವರ ಕೈಯಾರೆ ಹಚ್ಚಿದ ಸಾವಿರಾರು ಲಕ್ಷ ಕೋಟಿ ಸಸಿಗಳು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ತುಂಬ ಅನೇಕರಿಗೆ ನೆರಳನ್ನು ಉಣಬಡಿಸ್ಲಿಕ್ಕತ್ತಾವ. ತುಳಸಿ ಗೌಡ ಅವರಿಗೆ ಯಾವ ಅಕ್ಷರದ ಜ್ಞಾನ ಇಲ್ಲ, ಯಾವ ಶಿಕ್ಷಕರು ಇಲ್ಲ. ಆದ್ರೆ ಪ್ರಕೃತಿಯೇ ಅವರಿಗೆ ಶಿಕ್ಷಕಿಯಾಗಿದ್ದು ಅನೇಕ ಸಾವಿರ ಬಗೆಯ ನಮಗೆ ಬಾಟನಿಸ್ಟ್ಗಳಿಗೆ ಗೊತ್ತಿರದಂತಹ ಸಸ್ಯಗಳನ್ನು ಅವರು ಹೆಸರಿಸ್ತಾರ. ಆ ಸಸ್ಯ ಯಾವ ಸಮಯಕ್ಕೆ ನೆಡಬೇಕು, ಯಾವ ಮಣ್ಣಿನೊಳಗೆ ನೆಡಬೇಕು, ಯಾವ ಋತುವಿನೊಳಗೆ ಬಿತ್ತಬೇಕು, ಅದಕ್ಕೆ ಎಷ್ಟು ನೆರಳು ಬೇಕು, ಅದಕ್ಕೆ ಎಷ್ಟು ಬಿಸಿಲು ಬೇಕು, ಈ ಎಲ್ಲ ಅಂಶಗಳನ್ನು ಅತ್ಯಂತ ನಿಖರವಾಗಿ ಹೇಳ್ತಾರ. ಇವರ ಜ್ಞಾನಕ್ಕೆ ಎಲ್ಲ ವಿಜ್ಞಾನಿಗಳು ತಲೆಬಾಗಿ ನಿಲ್ತಾರೆ. ಅವರನ್ನು ಅರಣ್ಯದ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಕರೆದು ಖುಷಿಯಿಂದ ಹೆಮ್ಮೆಯಿಂದ ನಮ್ಮ ತುಳಸಿ ಗೌಡ ಅಂತ ಹೇಳಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸ್ತಾರೆ. ಈ ಹಾದಿ ಅದೆಷ್ಟು ಕಷ್ಟದಿಂದ ಕೂಡಿತ್ತಲ್ಲ, ಅದೆಷ್ಟು ದಿನ ಅವರು ಉಪವಾಸದಿಂದ ನೀರು ಕುಡಿದು ಮಲ್ಕೊಂಡಿದ್ರು, ಅದೆಷ್ಟು ಆದಿವಾಸಿಗಳ ಗುರುತಾಗಿ ಅವರು ನಿಂತರು. ಅವರು ಬಡತನ ಅದ, ನನಗೆ ಯಾಕೆ ಬೇಕು ಅಂತ ಹೇಳಿ ತಾವು ಕೆಲಸ ಮಾಡಿ ಕೂಲಿ ತಗೊಂಡು ಮನೆಗೆ ಬಂದುಬಿಟ್ರೆ ಮುಗಿದು ಹೋಗ್ತಿತ್ತು. ಆದರೆ ಆ ಗಿಡದ ಬಗ್ಗೆ ಅಧ್ಯಯನ ಮಾಡಿದ್ರು, ಆ ಪ್ರಕೃತಿಯ ಮಾತನ್ನು ಕೇಳಿದ್ರು, ಆ ಸಸ್ಯ ಯಾವ ರೀತಿ ಅವರಿಗೆ ರೆಸ್ಪಾನ್ಸ್ ಮಾಡ್ತದ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು, ಅನುಭವದಿಂದ ಆಳವಾದ ಜ್ಞಾನವನ್ನು ಪಡ್ಕೊಂಡ್ರು. ಆ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಯಥೇಚ್ಛವಾಗಿ ಪಸರಿಸಿಕೊಟ್ರು. ಎಲ್ಲ ಸಸ್ಯಗಳ ಹೆಸರನ್ನು ಹೇಳ್ತಾರೆ, ಅದರಿಂದ ಸಿಗುವ ಔಷಧಿ ಏನು ಅಂತ ಹೇಳ್ತಾರೆ, ಅದರಿಂದ ಏನಾರು ಹಾರ್ಫುಲ್ ಆಗ್ತದೇನೋ ಅನ್ನೋದನ್ನು ಹೇಳ್ತಾರೆ. ಅವರ ಸಮಾಜದ ಜನಾಂಗದ ಮುಂದಿನ ಪೀಳಿಗೆಗೆ ಆ ಸಸ್ಯದ ಜ್ಞಾನವನ್ನು ಕೊಡುಗೆಯಾಗಿ ಕೊಡ್ತಾರೆ ಧಾರಾಳವಾಗಿ. ಅಂತಹ ಮಹಾನ್ ತಾಯಿ ಬಡತನಕ್ಕೆ ಅಥವಾ ಹಸಿವೆಗೆ ಅಥವಾ ತಮ್ಮ ಕನಸುಗಳಿಗೆ ನನಸಾಗ್ಲಿಕ್ಕತ್ತಿಲ್ಲಲ್ಲ ಅನ್ನುವ ಕೊರಗಿನಿಂದ ಸೋತು ಕೂತಿದ್ರು ಅಂತಂದ್ರೆ ಇವತ್ತು ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಷ್ಟು ಆಳವಾದ ಸಸ್ಯಗಳ ಜ್ಞಾನ ನಮಗೆ ಸಿಗ್ತಿದ್ದಿಲ್ಲ. ಹೌದಲ್ರಿ? ಬಡತನ ಇತ್ತು, ಕಷ್ಟಗಳಿದ್ವು, ಇದೆಲ್ಲದರ ಮಧ್ಯೆನೂ ಅವರು ತಮ್ಮ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ, ಪ್ರಕೃತಿ ಮೇಲಿನ ಕಾಳಜಿಯಿಂದ ಮಾಡಿ ಅದರಿಂದ ಹೊಸ ವಿಷಯಗಳನ್ನು ಕಲಿತು ತಾವು ಕಲಿತ ವಿಷಯವನ್ನು ಮುಂದಿನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವುದಲ್ಲ, ಅದು ಸಣ್ಣ ಮಾತಾಗುವುದಿಲ್ಲ. ಇಂತಹ ಅನೇಕ ಸಾಧಕರ ಸಾಧನೆಯ ಸ್ಫೂರ್ತಿದಾಯಕ ಹೃದಯ ಸ್ಪರ್ಶಿ ಕಥೆಗಳನ್ನು ಈ ಸರಣಿಯೊಳಗೆ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಈ ಕತೆ ನಿಮಗಿಷ್ಟ ಆಗಿತ್ತು ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ತುಳಸಿ ಗೌಡ ಅವರ ನೆನಪಿನೊಳಗೆ ಒಂದು ಮರನ ಹಚ್ಚಿರಿ. ಆ ತಾಯಿ ಕೇಳ್ಕೊಳ್ತಾರೆ, ಮಗು ಹುಟ್ಟಿದ್ರೆ ಮಾತ್ರ ಅದನ್ನು ನಾವು ಹೆತ್ತವರು ಪೋಷಕರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೆಳೆದು ತನ್ನ ಕಾಲ ಮೇಲೆ ನಿಲ್ಲೋ ತನೂ ನಾವು ಅದರ ಆರೈಕೆ ಹೆಂಗೆ ಮಾಡ್ತೀವಲ್ಲ, ಹಾಗೆ ಸಸ್ಯ ಹಚ್ಚಿದ್ರೆ ಅಷ್ಟೇ ಅಲ್ಲ, ಅದು ಬೆಳೆದು ಬೆಳಿಲಿಕ್ಕತ್ತದ, ಸದೃಢವಾಗಿ ನಿಂತದ ಅನ್ನೋ ಖಾತ್ರಿ ಆಗುತ್ತನೂ ನಾವು ಅದರ ಪೋಷಣೆ ಮಾಡಬೇಕು ಅಂತ ಹೇಳಿ. ಹಂಗೆ ವರ್ಷಕ್ಕೊಂದು ಮರ ಹಚ್ಚೋನು ನಮ್ಮ ಮುಂದಿನ ಪೀಳಿಗೆಗೆ ಒಂದಿಷ್ಟಾದರೂ ನೆರಳನ್ನು ಉಳಿಸೋನು. ಒಂದು ಗಿಡ ಕಡಿಲಿಕ್ಕೆ ಕೆಲವು ನಿಮಿಷಗಳು ಸಾಕು, ಆದ್ರೆ ಆ ಸಸಿ ಮರವಾಗಿ ಬೆಳಿಲಿಕ್ಕೆ ಅದೆಷ್ಟು ವರ್ಷಗಳು ಬೇಕಾಗಿರ್ತದಲ್ಲ.
ಒಂದು ಕ್ಷಣ ಯೋಚನೆ ಮಾಡಿ. ಇಂಥ ಅನೇಕ ಕಥೆಗಳಿಗಾಗಿ ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಇನ್ನೊಂದು ಕಥೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.